ನಮಸ್ಕಾರ ವೀಕ್ಷಕರೇ, ಕನ್ನಡ ಧ್ವನಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಶ್ರುತಿ, ವಿಜಯಪುರ. ಇಂದಿನ ಪ್ರಮುಖ ಸುದ್ದಿ ಏನು ಅಂತ ನೋಡೋಣ ಬನ್ನಿ. ಇಂಡಿ ತಾಲೂಕಿನ ಬರಪೀಡಿತ ಗ್ರಾಮಗಳಿಗೆ ಸಚಿವ ಎಂಬಿ ಪಾಟೀಲ ಭೇಟಿ ನೀಡಿದ್ದಾರೆ. ರೈತರ ಸಂಕಷ್ಟಕ್ಕೆ ಸ್ಪಂದನೆ, ಸಚಿವ ಸಂಪುಟದಲ್ಲಿ ಚರ್ಚಿಸಿ ಪರಿಹಾರಕ್ಕೆ ಕ್ರಮ ಕೈಗೊಂಡಿದ್ದಾರೆ. ಹೌದು ವೀಕ್ಷಕರೇ, ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹೊರ್ತಿ ಗ್ರಾಮ ಸೇರಿದಂತೆ ಹಲವು ಹಳ್ಳಿಗಳಲ್ಲಿ ಬರ ಪರಿಸ್ಥಿತಿಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲರ್ ಅವರು ರವಿವಾರ ಖುದ್ದು ವೀಕ್ಷಿಸಿ ಅಸಮರ್ಪಕ ಮುಂಗಾರು ಮಳೆಯಿಂದಾಗಿ ತೊಗರಿ, ಈರುಳ್ಳಿ, ಸೂರ್ಯಕಾಂತಿ, ಹತ್ತಿ ಸೇರಿದಂತೆ ಹಲವು ಬೆಳೆಗಳು ಕೈಕೊಟ್ಟಿದ್ದು ಸಜ್ಜೆಯೂ ಬೆಳೆಯದಷ್ಟು ಗಂಭೀರ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೈತರ ನೋವು, ನಷ್ಟ ಹಾಗೂ ಅಸಹಾಯಕತೆಯನ್ನು ನೇರವಾಗಿ ಆಲಿಸಿದಾಗ ಮನಸ್ಸಿಗೆ ನೋವಾಯಿತು ಎಂದು ಹೇಳಿದರು. ಈ ಸಂಕಷ್ಟವನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ಗಮನಕ್ಕೆ ತಂದು ಸಚಿವ ಸಂಪುಟದಲ್ಲಿ ಚರ್ಚಿಸಿ ರೈತರಿಗೆ ಸೂಕ್ತ ಪರಿಹಾರ ಒದಗಿಸಲು ಎಲ್ಲ ರೀತಿಯ ಕ್ರಮ ಕೈಗೊಳ್ಳಲಾಗುವುದು. ಜಿಲ್ಲೆಯ ಎಲ್ಲಾ ಶಾಸಕರೊಂದಿಗೆ ಸಭೆ ನಡೆಸಿ ರೈತರ ಹಿತದೃಷ್ಟಿಯಿಂದ ಮುಂದಿನ ಕ್ರಮಗಳ ಕುರಿತು ಚರ್ಚಿಸಲಾಗುವುದು ಎಂದು ಹೇಳಿದರು. ಕ್ಷಣ ಕ್ಷಣದ ಖಚಿತ ಸುದ್ದಿ, ನಿಖರ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಕನ್ನಡ ಧ್ವನಿ ಸುದ್ದಿವಾಹಿನಿ. ನಮಸ್ಕಾರ. ಇವತ್ತು ಒಂದು ರಾಜ್ಯ, ದೇಶ ಇವತ್ತು ತೀವ್ರ ಬರಗಾಲದ ಒಂದು ಛಾಯೆ ನಮ್ಮೆಲ್ಲವೂ ಕೂಡ ಬಹಳಷ್ಟು ವಿಪರೀತವಾಗಿ ಆಗಿದೆ. ಇವತ್ತು ಇಲ್ಲಿ ಹೊರತಿಯಲ್ಲಿ ಒಂದು ಈಗ ಅನೇಕ ರೈತರು ನಾವು ಭೇಟಿಯಾದಾಗ 100% ಲಾಸು. ತೊಗರಿ ಇರ್ಬೋದು, ಹತ್ತಿ ಇರ್ಬೋದು, ಸೂರ್ಯಪಾನ ಇರ್ಬೋದು, ಉಳ್ಳಾಗಡ್ಡಿ, ಬಲ್ಬೆ ಅಡಿಕೆ ಸಲ ಬಲ್ಬೆ ಅಲ್ಲ, ಒಂದು ಏನೋ ಸಣ್ಣದೊಂದು ಹಸಿರು ಕಾಳದ ಹತ್ತೂ ಕೂಡ ಅದು ಬಲ್ಬ್ ಇಲ್ಲ. ಆಮೇಲೆ ಕಬ್ಬು ದುರ್ದೈವಶಾದ ಇನ್ಶೂರೆನ್ಸ್ ಇಲ್ಲ. ಅದು ಕಬ್ಬು ಕನಿಷ್ಠ ಪಕ್ಷ ಒಂದು 4 ರಿಂದ 6 ಇಂಚ್ ಆಗ್ಬೇಕು ಮಡಿಕೆ, ಮತ್ತು ದಪ್ಪ ಈಗ ಒಂದು 2-3 ಇಂಚ್ 3 ಇಂಚ್ ಆಗ್ಬೇಕು. ಅದು ಇಷ್ಟಿಷ್ಟೇ ಆಗಿದಾವು, 1 ಇಂಚ್ 2 ಇಂಚ್. ಬಹಳ ಸಂಕಷ್ಟದಲ್ಲಿ ಒಂದು ರೈತರು. ಸಜ್ಜಿ ನೋಡ್ರಿ, ಸಜ್ಜಿ ಏನೇ ಇರ್ಲಿಕ್ಕಂದ್ರೆ ಬೆಳಿಬೇಕಲ್ಲ, ಸಜ್ಜಿನೇ ಬೆಳೆದಿಲ್ಲ. ಇದ್ರ ಉದಾಹರಣೆ ತಕೊಂಡ್ಬಿಡ್ರಿ ನೀವು. ಒಂದೇ ಒಂದು ವಾರ್ತೆ ಹೇಳ್ಬೇಕಂದ್ರೆ ಸಜ್ಜಿನೇ ಬಂದಿರೋದು ಉಳಿದ ಬೆಳಿ ಬರೋ ಪ್ರಶ್ನೆ ಬರೋದಲ್ಲ. ಇಷ್ಟು ಒಂದು ತೀವ್ರತರವಾದಂತ ಬರ ಇದೆ. ಉಷ್ಣಾಂಶ ಇವತ್ತಿನ ದಿವಸ ಮಣ್ಣಲ್ಲಿ ಏನೂ ಕೂಡ ಸಮಸ್ಯೆ ಇಲ್ಲ. ಸಂಪೂರ್ಣವಾಗಿ ಅದು ನೋಡಿರಲ್ಲ ಹೆಂಗು ಬೆಸ್ಟ್ ಆದಂಗೆ ಆಗಿದೆ. ಧೂಳು ಮಣ್ಣಾಗಿದಂತೆ. ಹೀಗಾಗಿ ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ಇನ್ಶೂರೆನ್ಸು ಹೊಸಲಕ್ಕಿಂತ 94,000 ಆಗಿತ್ತು, ಇದರ 2.5 ಲಕ್ಷ ಆಗಿದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗ್ಬೇಕು ಅಂತಂದ್ರೆ ಅವ್ರಿಗೂ ಕೂಡ ರೈತರ ಆಶಯ ಇದೆ. ಅದಕ್ಕೆ ಗ್ರಾಮ ಪಂಚಾಯತಿ ಮತ್ತು PKPS ಎರಡೂ ಕಡೆ ಮತ್ತು ಬ್ಯಾಂಕ್ಸು ಎಲ್ಲರೂ ಕಡೆ ವಿವಿಧ ಮೂಲಗಳಲ್ಲಿ ಎಲ್ಲೆಲ್ಲೇ ಏನೇನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದೆಲ್ಲವನ್ನ ಕೂಡ ಮಾಡ್ಲಿಕ್ಕೆ ನಾವು ಸೂಚನೆ ಈಗಾಗಲೇ ಕೊಟ್ಟಿದ್ದೀರಿ. ನಿರಂತರವಾಗಿ ನಾವು ಸಭೆಗಳನ್ನು ಮಾಡ್ಕೊಂಡು ಬಂದಿದ್ದೀರಿ. ಹೀಗಾಗಿ ಈ ಸಮಸ್ಯೆ ಎಲ್ಲಾ ಕಡೆನೂ ಕೂಡ ಇದೆ. ಇಡೀ ಜಿಲ್ಲೆಯಲ್ಲಿ ಸಮಸ್ಯೆ ಇದೆ. ಈ ಮಳೆ ಆಧಾರಿತ ಕೃಷಿ ಬಹಳ ಕಷ್ಟಕರವಾದಂಥದ್ದು. ಈಗ ಪಾಪ ಯುವಕ ಎಲ್ಲ ನಾವು ಹುಡುಗ ಒಂದು ನಮ್ಗೆ ಬಹಳ ನೋವಾಗ್ತೈತಿ. ನಾವು ಯುವಕರಿಗೆ ಕೃಷಿ ಮಾಡ್ರಿ ಅಂತ ನಾವು ಹೇಳ್ತೀವಿ. ಅವ ಸಾಲಿ ಬಿಟ್ಟು ಫಸ್ಟ್ ಟೈಮ್ ಬಂದ 5 ಎಕರೆದಾಗ ತೊಗರಿ, ಹತ್ತಿ ಗಿತ್ತಿ ಎಲ್ಲ ಬೆಳ್ಕೊಂಡದ್ ಮಾಡಿದಾನ. ಬಂದ್ ಕೂಡಲೇ ಅವ್ನು ಪೆಟ್ಟು ಬಿದ್ದದಿಲ್ಲ. ಇದೇನು ಅವ್ನ ನಂಬಿಕೆ ಉಳಿತದೆ ಕೃಷಿ ಮೇಲೆ. ಇದು ಹೀಗಾಗಿ ನಾವು ಹೆಚ್ಚಾಗಿ ನೀರಾವರಿಗೆ ನಾವು ಒತ್ತನ್ನು ಕೊಡಬೇಕು. ಕೆರೆ ತುಂಬುವುದಕ್ಕೆ, ಅಂತರ್ಜಲಕ್ಕೆ ಹೆಚ್ಚಿಗೆ ಒತ್ತು ಕೊಡ್ಬೇಕು. ಹೀಗಾಗಿ ಎಲ್ಲಾ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಇವತ್ತು ನಾವು ಮುಖ್ಯಮಂತ್ರಿಗಳ ಜೊತೆ ಕ್ಯಾಬಿನೆಟ್ ನಲ್ಲಿ ಇವತ್ತು ಎಲ್ಲಾ ಸಚಿವರು ಸಿಮಿಲರ್ ಸಮಸ್ಯೆ ಇದೆ. ನಿನ್ನೆ ನಾನು ಗುಲ್ಬರ್ಗ ಬಂದಾಗ ಅವರು ಕೂಡ ಅಲ್ಲೇ ಇದ್ದರು, ರಾಜ್ಯನವರು, ಯಾದಗಿರಿ ಎಲ್ಲರೂ ಅದಕ್ಕೆ ಇದೇ ಪರಿಸ್ಥಿತಿ ಎಲ್ಲ ಕಂಡಿದ್ದಾರೆ. ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಇವತ್ತು ಇಲ್ಲಿ ವಿಜಯಪುರ ಜಿಲ್ಲೆಗೆ ಈಗ ಕೆರೆ ತುಂಬುವ ಯೋಜನೆ ಆಗಿದೆ. ಆದ್ರೂ ಈ ಸಲ ಕೆರೆ ತುಂಬುದ್ರಾಗೂ ಕೂಡ ಬಹಳಷ್ಟು ನೀರು ಇದಾಗಿದೆ. ನಿನ್ನೆ ರಾತ್ರಿ ನಾವು 1 ಗಂಟೆ ತನಕ ಮಾಡಿದ್ವಿ. ಅದಾಗಿನೂ ಕೂಡ ಹೊಡೆದಾಟ ಇವತ್ತು ಬೆಳಗಿನೂ ಕೂಡ ನೋಡ್ತೀವಿ, ಮಳೆ ಅದನ್ನೇ ಕೂಡ ಇದೆ. ಇನ್ನೂ ಹೆಚ್ಚಿನ ಇದು ಆಗಬೇಕು. ಮತ್ತು 524 ಆದ್ರೆ ಅಟ್ಲೀಸ್ಟ್ ನಾವು 130 TMC ನೀರು ಬರ್ತದೆ. ಅದಕ್ಕೂ ನಾವು ಹೆಚ್ಚಿನ ಒತ್ತನ್ನ ನಾವು ಎಲ್ಲರೂ ಪಕ್ಷಾತೀತವಾಗಿ ಜನಪ್ರತಿನಿಧಿಗಳು, ಯಾವುದೇ ಸರ್ಕಾರ ಇರಲಿ, ದಿವಸ ಆ ಒಂದು ಕೆಲಸಗಳು ಮಾಡಬೇಕು. ಇಲ್ಲಿ ನೀರಾವರಿ ಕೆಲಸಗಳು ಮಾಡಬೇಕು. ಇಲ್ಲಿ ಹೊಟ್ಟೆ ಸಿದ್ದೇಶ್ವರ ಹೇಳಿದಾರೆ. ಇನ್ನೊಂದು ಕಡೆ ಇವತ್ತು ನಮ್ಮ ಏನೋ ಈ ಭಾಗಕ್ಕೆ ನೀರಿಲ್ಲ, ಅಲ್ಲಿ ನಿಮ್ಮ ಇದಕ್ಕೆ ಕೊರದು ನೀರನ್ನ ಕೊಡಬೇಕು ಅಂತ ಹೇಳಿ ಯಾವ ಪದ ಗಡ್ಡದಲ್ಲ ಕೊಳಗಿ ಅಂತ ಕೇಳಿದಾರೆ. ಇದೆಲ್ಲವೂ ಕೂಡ ವಿಚಾರಗಳಿದಾವೆ.
ಎಲ್ಲವನ್ನು ಸರ್ಕಾರದಾಗ ಮುಖ್ಯಮಂತ್ರಿಗಳಿಗೆ, ನೀರಾವರಿ ಸಚಿವರಿಗೆ, ವಿಭಾಗ ಶಾಸಕರು ಅವ್ರಿಗೂ ಗೊತ್ತಿರ್ತದೆಲ್ಲ ವಿಚಾರಗಳು. ಅವೆಲ್ಲ ಕೂತ್ಕೊಂಡು ಮತ್ತು ಇಂಡಿ ತಾಲೂಕ ವಿಶೇಷವಾಗಿ ಇದು ಭೀಮಾ ಇದರಲ್ಲಿ ಈ ಸಲ ಕುಡಿಯಕ್ಕೆ ನೀರಿಗೆ ತೊಂದರೆ ಇಲ್ಲ. ಭೀಮಾ ಇಸ್ ಅ ಡೆಫಿಸಿಟ್ ರಿವರ್. ಕೃಷ್ಣಾಗತ್ಲೆ ಸಹ ಯಾವಾಗಲೂ ಕೂಡ ಅಲ್ಲ, 3 ವರ್ಷದಾಗ ಒಂದು ವರ್ಷ ಇರ್ತದೆ, 2 ವರ್ಷ ನದಿಯಾಗ ನೀರೇ ಇರೋದಲ್ಲ. ಮಹಾರಾಷ್ಟ್ರದಿಂದ ಇವೆಲ್ಲನೂ ಕೂಡ ಅಲ್ಲಿ ಸೀನಾ ಮಾಡ್ಕೊಂಡು ಇದು ಮಾಡ್ಕೊಂಡು ಬಹಳಷ್ಟು ಡೆಫಿಸಿಟ್ ಇದೆ. ಅದಕ್ಕಾಗಿ ಸರ್ಕಾರ ಏನ್ ಮಾಡ್ತು, ಈ ಕೃಷ್ಣಾದಿಂದ ಭೀಮಾ ಕನೆಕ್ಟ್ ಮಾಡ್ಬೇಕು ಅಂತೇಳಿ ನಮ್ ತಿರುಗುಂದಿ ಅಕ್ವಾಡೆಕ್ಟು ತಿರುಗುಂದಿಗೆ ಏನಾದ್ರು ಮಾಡಿದ್ದೆ. ಅದಕ್ಕಂದ್ರೆ ಕೃಷ್ಣ ಅನ್ನೋದನ್ನ ಈ ಕಡೆ ಭೀಮಾಕ ಸ್ವಲ್ಪ ಮಟ್ಟಿಗೆ ಅದ್ರ ಸುತ್ತ ಸಹ ಇದು ಕೊಡ್ಬೇಕು. ಮೂಲತಃ ಭೀಮಾದಿಂದ ಇರ್ತದೆ ಮತ್ತು ರೇವಣಸಿದ್ದೇಶ್ವರನು ಕೂಡ ನಡೆದಿದೆ. ಎಲ್ಲವೂ ಕೂಡ ಈ ಕೃಷ್ಣಾ ನೀರನ್ನ ಈ ಕಡೆ ಬಳಸ್ಕೊಳ್ಳುವಂತ ಒಂದು ಪ್ರಯತ್ನ ಆಗ್ಬೇಕು ಅಂತ ಹೇಳಿ ಚರ್ಚೆ ನೀರಾವರಿ ಒಂದು ಇದು ಮಾಡಿದ್ವಿ. ಅದನ್ನು ಕೂಡ ಇನ್ನೂ ಸಂಪೂರ್ಣವಾಗಿ ಇದು ಮಾಡಿಲ್ಲ. ಕಟಕೊಂಡು ಶಾಸಕರು ಇದು ಮಾಡ್ಕೊತಾ ಇದ್ದಾರೆ. ಅದನ್ನು ಕೂಡ ಆದ್ರೆ ಅದನ್ನು ಕೂಡ ಭಾಗಶಃ ಆಗ್ತದೆ. ಅನೇಕ ಸಲ ಇಲ್ಲೇನಾಗಿದೆ, ಭೀಮಾ ನದಿ ಮೇಲೆ ಕುಡಿಯ ನೀರಿನ ಯೋಜನೆಗಳು ಮಾಡಿದ್ರು ಕೂಡ ನೀರಿದ್ದಾಗ ಕುಡಿ ನೀರಿನ ಯೋಜನೆ, ನೀರಿಲ್ಲದಾಗ ಕುಡಿ ಮಲ್ಟಿ ವಿಲೇಜಸ್ ಏನ್ ಮಾಡ್ತಾರೆ ಬೋರ್ಗಳ ಕುಡಿ ನೀರಿಗೆ ಅದು ಕೂಡ ವಿಫಲ ಆಗಿದಾವೆ. ಇವೆಲ್ಲ ಕೂಡ ನಮ್ ಮುಂದಿದೆ. ಒಟ್ಟಾರೆ ಸರ್ಕಾರ ಈ ಇವತ್ತಿನ ದಿವಸ ಎಲ್ಲರೂ ಕೂಡಿ ನಮ್ಮೆಲ್ಲ ಶಾಸಕರು, ಆ ಭಾಗದ ಶಾಸಕರೆಲ್ಲರೂ ಏನಿರ್ತಾರೆ ಎಲ್ಲರೂ ಕೂಡಿ ಆ ಒಂದು ಇದನ್ನ ಮಾಡಿ ಒಂದು ಮೀಟಿಂಗ್ನು ಕೂಡ ಮಾಡ್ತಿದ್ದಾರೆ. ಬೆಂಗಳೂರಲ್ಲಿ ಒಂದು ಸೆಷನ್ ನಡೆದಾಗ ಎಲ್ಲ ಶಾಸಕರು, ವಿಜಯಪುರ ಜಿಲ್ಲೆಯ ಶಾಸಕರು ಎಲ್ಲರನ್ನು ಕರೆಸಿ ಮೀಟಿಂಗ್ ಮಾಡಿ ಒಂದು ಪರಿಹಾರ ದೊರಕಿಸ್ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ರೈತರ ಜೊತೆಗಿದೆ, ರೈತರ ಕಷ್ಟ ಬಹಳ ಸತ್ಯ ಇದೆ. ಉಳ್ಳಾಗಡ್ಡಿ, ಸಾಸಿವೆ ಕಾಳನ್ನ ಉಳ್ಳಾಗಡ್ಡಿ ಅಡಿಕೆ ಎಷ್ಟಾಗುತ್ತೆ ಹಿಂಗೆ ತೊಗರಿ ಒಂದು ಹೋಗಿದೆ, ಹತ್ತಿ ಒಂದು ಹೋಗಿದೆ, ಸೂರ್ಯಪಾನ ಹೋಗಿದೆ, ಕಬ್ಬು ಹೋಗಿದೆ, ಸಜ್ಜಿನೂ ಹೋಗಿದೆ. ಇದಕ್ಕ ಬಹಳ ಸಂಕಷ್ಟದಲ್ಲಿದ್ದಾರೆ. ಅವ್ರಿಗೆ ಏನೋ ಅಗತ್ಯ ನೆರವನ್ನ ರಾಜ್ಯ ಸರ್ಕಾರ ಮತ್ತು ಅವಶ್ಯಕತೆ ಕೇಂದ್ರ ಸರ್ಕಾರ ಕೂಡ ಅವ್ರು ಮಾಡ್ಕೊಂಡು ಅವ್ರಿಗೆ ನೆರವಿಗೆ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ನಾವೆಲ್ಲರೂ ಬರ್ತೀವಿ. ಸರಿ, ಶಾಸಕರು ಹೌದು, ನನ್ಗೆ ಗೊತ್ತು. ಅವರು ಅವರನ್ನೇ ಎಲ್ಲನೂ ಸೈಟಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. ಇನ್ನು ಕರ್ನಾಟಕದಿಂದ ಅವರು ಬಂದಿಲ್ಲ, ಅವರೇ ಸೈಟ್ ಸೆಲೆಕ್ಟ್ ಮಾಡಿ ಒಂದು ಸಲ ಅರೇಂಜ್ಮೆಂಟ್ಸ್ ಮಾಡ್ಕೊಂಡು ಇದು ಮಾಡಿದ್ದಾರೆ. ಸರ್, ಅಂದಾಜು ಎಷ್ಟಾಗಿತ್ತು? ಏನು ಈಗ ಹೇಳಕ್ಕಾಗಲ್ಲ. ಇದು ವಿ ಆರ್ ಡೂಯಿಂಗ್ ಟೋಟಲ್ ಸ್ಟಡಿ. ಸುಮ್ಮನೆ ನಾನು ಹೇಳಿದ್ ಮಾಡಕ್ಕಾಗಲ್ಲ. ಒಂದು ತಿಳ್ಕೊಂಡ್ಬಿಡ್ರಿ, ಆಲ್ಮೋಸ್ಟ್ ಎಲ್ಲಾ ಕಡೆನೂ ಕೂಡ 100% ಲಾಸ್ ಇದೆ. 100% ಲಾಸ್, ಟೋಟಲ್ ಲಾಸ್ ಅಂತ ಇರುತ್ತೆ. ಟೋಟಲ್ ಲಾಸ್ ಏನ್ರಿ ಎಲ್ಲೋ ಒಂದ್ ಕಡೆ ಭಾಳ ಎಲ್ಲ ಒಂದ್ ಕಡೆ 10%, 20%, ಕೆಲವು ಕಡೆ ಅದು ಕರೆಕ್ಟ್ 100% ಲಾಸೇ ಹಿಡಿಬೇಕು. ಎಲ್ಲೋ ಒಂದ್ ಕಡೆ ನಾವು ನೋಡಿದಾಗ ಇವತ್ತಿನ ದಿವಸಕ್ಕೆ ಮತ್ತೆ ಅದು ನಾಳೆ ಅದನ್ನು 100% ಲಾಸ್ ಆಗ್ತದೆ. ಕೆಲವು ಕಡೆ ಲಾಸ್ಟ್ ಟೈಮ್ ನೋಡಿದ್ರಲ್ಲ, ಒಂದು 10-20% ಕೆಲವು ಕಡೆ ಆಗಿದೆ. 10 ಕ್ವಿಂಟಲ್ ಬರೋ ತಿರುಗಿ 1.5 ಕ್ವಿಂಟಲ್ ಬರ್ತಾ ಇದೆ. ಅದು 1.5 ಕ್ವಿಂಟಲ್ ಕಡಿತ ಉಳಿತದೆ ಎಲ್ಲ ಗೊತ್ತಿಲ್ಲಲ್ಲ. ಆಲ್ಮೋಸ್ಟ್ ನಿಯರಿಂಗ್ ಟೋಟಲ್ ಲಾಸ್. ಕೆಲವು ಕಡೆ 80%, ಕೆಲವು ಕಡೆ 100%, 90%, 100% ಈ ರೇಷಿಯೋದಾಗ ಅದ. ಮಾಡ್ತೀವಿ, ಸರ್ಕಾರ ನೆರವಿಗೆ ಬರ್ತೀವಿ. ಚಾಮರಾಜನಗರದ ಹಲೂರಿನಲ್ಲಿ 3 ದಿನ ಈಗ ಅದೆಲ್ಲ ಮಾತಾಡೋಣ. ಕರ್ನಾಟಕದ ಹೃದಯದಿಂದ ಕನ್ನಡ ಧ್ವನಿ ಟಿವಿ ನ್ಯೂಸ್. ಸಮಗ್ರ ಸುದ್ದಿ ಮತ್ತು ವಿಶ್ಲೇಷಣೆಗಾಗಿ ವೀಕ್ಷಿಸಿ. ಇದಾಗಿತ್ತು ಈ ಕ್ಷಣದ ಕನ್ನಡ ಧ್ವನಿ ನ್ಯೂಸ್. ಕ್ಷಣ ಕ್ಷಣದ ನಿಖರ ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಧ್ವನಿ ನ್ಯೂಸ್. ನಮಸ್ಕಾರ.